ಇಲ್ಲೇ ಬೆಂಗಳೂರು ಹೆಬ್ಬಾಳ. ಗುರುಗಳ ಪರಿಚಯ ನಿಮಗೆ ಹೇಗೆ? ನಾನು ಥ್ರೂ ವಿಡಿಯೋಸ್ ಯೂಟ್ಯೂಬ್ ವಿಡಿಯೋಸ್. ಅದೇ ಇವತ್ತಿನ ಕ್ಲಾಸ್ ಇದೆ ಫಸ್ಟ್ ಟೈಮ್. ಹೌದು ಸರ್. ಓಕೆ, ನೀವು ಗುರುಗಳ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ನೇರವಾಗಿ ನಮ್ಮ ಜೊತೆನೇ ಇದ್ದೀರಾ, ಹೇಗೆ ಫೀಲ್ ಅನಿಸ್ತಾ ಇದೆ? ಅಂದ್ರೆ ವಿಡಿಯೋ ನೋಡಿದಕ್ಕೂ ಇಲ್ಲಿ ಕರೆಕ್ಟ್ ಆಗಿ ಗುರುಜಿ ಅವ್ರನ್ನ ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾನೇ ಕನೆಕ್ಟ್ ಆಗುತ್ತೆ. ನಾವು ತುಂಬಾ ಇನ್ಸ್ಪೈರ್ ಆಗ್ತೀವಿ, ಇಂಥದೇ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಅಲ್ಲಿ ಯೂಟ್ಯೂಬ್ ಅಲ್ಲಿ ಆದ್ರೆ ನಮ್ಗೆ ಇದು ಆಪ್ಷನಲ್, ಮಾಡ್ತೀವಿ ಬಿಟ್ರೆ ಬಿಡ್ತೀವಿ. ಇದೊಂಥರ ಇನ್ಸ್ಪೈರ್ ಆಯ್ತು, ಬರ್ಲೇಬೇಕು, ಹೋಗಿ ಡೈರೆಕ್ಟ್ ಆಗಿ ಅದ್ ಅಟೆಂಡ್ ಮಾಡಿದ್ರೆ ನಮ್ಗೊಂದು ಯೂಸ್ ಆಗತ್ತೆ ಅಂತ ಅನ್ನಿಸ್ತು ಮನಸ್ಸಲ್ಲಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರಿಗೂ ಬುಕ್ ಮಾಡಿದ್ದೆ. ಅಷ್ಟೊಂದಿಗೆ ನಮ್ಮ ಹಸ್ಬೆಂಡ್ ಸಡನ್ ಆಗಿ ಊರಿಗೆ ಹೋಗ್ಬೇಕಾಯ್ತು, ಫ್ರೆಂಡ್ ನ ಕರ್ಕೊಂಡ್ ಬಂದೆ ಆ ಜಾಗದಲ್ಲಿ. ಸೊ ತುಂಬಾ ಇಷ್ಟ ಆಗಿದ್ದು. ಒಂಥರ ನನಗೆ ನಮ್ಮ ಹಸ್ಬೆಂಡ್ ರಿಟೈರ್ಡ್, ನಾನು ಜಾಬ್ ಅಲ್ಲಿ ಇದ್ದೆ, ಬಿಟ್ಟಿದ್ದೀನಿ. ಬಟ್ ನನಗ್ ಮನ್ಸಲ್ಲಿಂದ ಅವತ್ತಿಂದ ಇತ್ತು, ನಮ್ಗೆ ಇಷ್ಟು ಒಂದು ಎಬಿಲಿಟಿ ಇದೆ, ಇಂಟೆಲಿಜೆನ್ಸ್ ಇದೆ, ದುಡ್ಡು ಮಾಡ್ಕೊಳ್ಳೋ ಅಂತ ಇದಿದೆ, ನಾವ್ ಯಾಕೆ ದುಡ್ಡು ಮಾಡ್ಬಾರ್ದು ಜಾಸ್ತಿ ಅಂತ. ಸೊ ಗುರುಜಿ ಹೇಳ್ತಿದ್ದು ನನ್ಗೆ ಯಾವಾಗ್ಲೂ ತಲೆಗೆ ಹೋಗ್ತಾ ಇತ್ತು, ಇಲ್ಲ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು, ಹೇಗಾದ್ರೂ ಮಾಡಿ ತಿಳ್ಕೊಳ್ಬೇಕು ಆ ಟ್ಯಾಕ್ಟಿಕ್ಸ್ ಅಥವಾ ವಾಟ್ ಎವರ್ ಏನ್ ಅಫರ್ಮೇಶನ್ಸ್ ಏನಿದೆ ಅದು ತಿಳ್ಕೊಬೇಕು. ತುಂಬಾ ಇತ್ತು ಸರ್ ನನಗೆ ಅಫರ್ಮೇಶನ್ ಬಗ್ಗೆ ತಿಳ್ಕೊಬೇಕು. ಫಾಲೋ ಮಾಡ್ತಾ ಇದ್ದೀರಾ? ಖಂಡಿತ. ಅದು ನನ್ಗೆ ಅವರು ಯೂಟ್ಯೂಬ್ ವಿಡಿಯೋಸ್ ಇಂದಾನೇ ಸ್ಟಾರ್ಟ್ ಮಾಡಿದ್ರ. ಬಟ್ ಡೈರೆಕ್ಟ್ ಆಗಿ ಹೋದ್ರೆ ಇನ್ನೂ ಚೆನ್ನಾಗಿ ಕಲ್ತ್ಕೋಬಹುದು, ತಿಳ್ಕೊಬಹುದು ಅಂತ ಹೇಳಿ ಬಂದೆ. ಸಾರ್ಥಕ ಆಯ್ತು ಸರ್, ಬಂದಿದ್ದು ಖುಷಿಯಾಗಿದೆ. ಗುರುಜಿ ಅವ್ರನ್ನ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ತುಂಬಾ ಒಳ್ಳೆ ಅಫರ್ಮೇಶನ್ಸ್ ಹೇಳಿ. ಓಕೆ, ಇವತ್ತಿನ ಈ ಮೈನ್ ಕ್ಲಾಸ್ ನಲ್ಲಿ ಇದು ಮನೆ ಕಟ್ಟೋದ್ರ ಬಗ್ಗೆ ಹೇಳ್ಕೊಡೋದು ಹೌದಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಕ್ಚುಲಿ ಸರ್ ನಿಜ ಹೇಳ್ಬೇಕು ಅಂದ್ರೆ ನಂದು ಒಂದ್ ಮನೆ ರೆಡಿ ಆಗ್ತಾ ಇದೆ, ಇನ್ನೇನ್ ಗೃಹ ಪ್ರವೇಶಕ್ಕೆ ರೆಡಿ ಆಗಿದೆ. ಆದ್ರೆ ಗುರುಜಿ ಹೇಳ್ದಂಗೆ ನಿಮ್ಗೆ ಒಂದ್ ಮನೆ ಇದ್ರೇನೋ ಇನ್ನೊಂದ್ ಮನೆ ಕಟ್ಟಿ ಬಾಡಿಗೆ ಕೊಡಿ ಅಂದ್ರಲ್ಲ, ತುಂಬಾ ತುಂಬಾ ಇನ್ಸ್ಪೈರ್ ಆಗುತ್ತೆ ನಂಗೆ ಗುರುಜಿ ಹೇಳಿದ್ದು. ಹಾಗಾಗಿ ನನಗೆ ಆ ಮನೆ ಇನ್ನೇನ್ ಸ್ವಲ್ಪ ತೊಂದ್ರೆಲಿ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದ್ ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಹೋಗ್ತಾ ಇದೀವಿ. ಸೊ ಅದಾಗಿ ಇನ್ನೊಂದ್ ಮನೆ ಕಟ್ಟೋದಕ್ಕೆ ನನ್ ಮನ್ಸಿಗೆ ಬಂದಿದೆ. ಗುರುಜಿ ಮೇಲೆ ನನ್ಗೆ ಇನ್ನೂ ಇನ್ಸ್ಪೈರ್ ಆಯ್ತು. ಹೌದು, ಮಾಡೋ ವಯಸ್ಸಲ್ಲಿ ಮತ್ತೆ ಶಕ್ತಿ ಇರೋರ ತನಕ ದುಡಿಬೇಕು, ದುಡಿದು ಅದನ್ನ ಮುಗಿಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಗುರುಜಿಗಂತೂ ನಾನು ಕೋಟಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಹೇಳಿದ್ರು ಸರ್ ಅವರು. ಓಕೆ, ಇನ್ನೊಂದು ಉದಾಹರಣೆ ಕೊಟ್ಟು ಇರುವೆ ಹೇಗೆ ಆದ್ರೂ ಊಟವನ್ನು 6 ತಿಂಗಳಿಗೆ ಶೇಖರಣೆ ಮಾಡಿರುತ್ತೆ, ಮಳೆ ಟೈಮಲ್ಲಿ ಬಂದಾಗ ಏನ್ ತೊಂದರೆ ಆಗಬಾರ್ದು ಅದಕ್ಕೆ. ಅದರಿಂದ ನೀವೇನ್ ಕಲ್ತಿದ್ದೀರಾ, ಏನ್ ಅಳವಡಿಕೆ ಮಾಡ್ಕೊಳ್ತೀರಾ? ಅದೇ ಸರ್, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ದುಡ್ಡೇನಾದ್ರೂ ಕೂಡಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ನಮ್ಮ ಹಸ್ಬೆಂಡ್ ಆಲ್ರೆಡಿ ರಿಟೈರ್ಡ್, ನಾವು ಒಂದ್ ಕಡೆ ಅದನ್ನ ಹಾಕ್ತಿವಿ, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದು ಗುರುಜಿ ಹೇಳ್ದಂಗೆ ಡಬಲ್ ಆಗೋ ತರ ನಾವ್ ಅದನ್ನ ನೋಡ್ಬೇಕು. ಇಲ್ಲ ಒಂದ್ ಕಡೆ ಹಾಕಿ ಅದ್ರಲ್ಲಿ ದುಡ್ಡು ಇದಾಗ್ತಾ ಇರ್ಬೇಕು, ರೊಟೇಷನ್ ಆಗ್ತಾ ಹನಿ ಕೂಡಿದ್ರೆ ಸಮುದ್ರ ಅಂತ. ಹೌದು ಸರ್, ಅದು ಹೆಚ್ಚೆಚ್ಚಿಗೆ ಆಗ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ನನಗೆ ಅವತ್ತಿಂದ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಅದೇ ಹೇಳ್ತಿದ್ದೆ, ಇಷ್ಟಕ್ಕೆ ಸ್ಟಾಪ್ ಆಗ್ಬಾರ್ದು ನಮ್ಮ ಇನ್ಕಮ್ ಆಗ್ಲಿ ಇನ್ವೆಸ್ಟ್ಮೆಂಟ್ ಆಗ್ಲಿ, ಅದಕ್ಕೆ ಇರೋ ಇನ್ವೆಸ್ಟ್ಮೆಂಟ್ ನಾವು ಅದನ್ನ ಹೆಚ್ಚಿಗೆ ಮಾಡ್ತಾ ಹೋಗೋಣ ಅಂತ ಹೇಳಿದೀನಿ. ಹಾಗಾಗಿ ಅವರು ಸ್ವಲ್ಪ ಕೈ ಜೋಡಿಸ್ಬೇಕು, ಅವರು ಮಿಸ್ ಆದ್ರು. ನೆಕ್ಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡ್ ನಂಗಂತೂ ಮನ್ಸಲ್ಲಿ ನೆಕ್ಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಗುರುಜಿ ಅವ್ರಿಗಂತ ತುಂಬಾ ಥ್ಯಾಂಕ್ಸ್, ಇಷ್ಟೊಳ್ಳೆ ಇದು ಕೊಟ್ಟಿದ್ದಕ್ಕೆ ನಮ್ಗೆ ವೇದಿಕೆ ಇದು ತಿಳ್ಕೊಳಕ್ಕೆ ಕಲಿಯಕ್ಕೆ. ಥ್ಯಾಂಕ್ ಯು, ಒಳ್ಳೆ ಮಾತು ಹೇಳ್ತಿದ್ರೆ ನಮಗೂ ಖುಷಿ ಆಗ್ತಿದೆ ನಿಮ್ಮ ಎನರ್ಜಿ ಪಾಯಿಂಟ್ಸ್ ಕೇಳ್ಕೊಂಡು. ತುಂಬಾ ಥ್ಯಾಂಕ್ಸ್, ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಆದಷ್ಟು ಇನ್ನೊಂದು ಬಾಡಿಗೆ ಮನೆ ಕಟ್ಟಿ ಅನ್ಕೊಂಡಿದ್ದೀನಿ. ಗುರುಜಿ ಅವ್ರಿಗೆ ತುಂಬಾ ಆಭಾರಿಯಾಗಿರ್ತೀನಿ. ಸೂಪರ್ ಅಂತ ದೇವ್ರನ್ನ ಕೇಳ್ತಾರೆ. ಸೂಪರ್, ಒಳ್ಳೇದಾಗಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರಪ್ಪ ಅಂತ ಹೇಳಿ ಸರ್, ಇದು ನಾನು 2ನೇ ಸಲ ಬರುದು. 2ನೇ ಸಲ? ಹೌದು ಸರ್. ನಾನು ಎಷ್ಟು ತಿಂಗಳಿಂದ ಬಂದಿದ್ರಿ ಸರ್ ನೀವು? ನಾನು ಇಲ್ಲಿ ಒಂದು ಅಕ್ಟೋಬರ್ 10ನೇ ತಿಂಗಳು ಬಂದಿದ್ದೆ. ಸಾಲ ತೀರಿಸೋದು ಇದರಲ್ಲಿ ಬಂದಿರೋದು? ಸಾಲ ಇಲ್ಲ ಸರ್, ನಾವು ಬಿಸ್ನೆಸ್ ಮಾಡ್ತೀವಿ ಸರ್. 20 ವರ್ಷದಿಂದ ಇದರ ಟೀ ವ್ಯಾಪಾರ ಮಾಡ್ತಿದ್ವಿ, ಚಹಾ ವ್ಯಾಪಾರ. ನಾನು 20 ವರ್ಷದಿಂದ ನನಗೆ ಏನು ಗೊತ್ತಾಗ್ತಿದ್ದೇ ಇಲ್ಲ. 20 ವರ್ಷ ಮಾಡಿದ್ರೆ ಏನು ಲಾಭ ಬರ್ತದೆ ಗೊತ್ತಾಗ್ತಿದ್ದೇ ಇಲ್ಲ. ನಾನು ಈಗ ಸರ್ ಇಂದ ಬಂದಿಂದ ಎಲ್ಲ ಲೆಕ್ಕ ಬರ್ದಿರ್ತೀನಿ. ನಾನು ಇವತ್ತಿಗೆ ನಾನು ಬಿಗಿ ಬಂದಿದ್ದೆ ಲೆಕ್ಕ ಹಾಕಿದ್ದೆ, ಮೊನ್ನೆ ಫುಲ್ ಆಯ್ತು. ಒಂದು 90,000 ರೂಪಾಯಿ ಆಯ್ತು. ಒಂದ್ ದಿವಸ ಫಸ್ಟಿಗೆ 10 ರೂಪಾಯಿ ಹಾಕಿದೆ, ಆಮೇಲೆ ಮರೆ ತಿಂಗಳ 100 ರೂಪಾಯಿ ಹಾಕಿದೆ, ಆಮೇಲೆ 200 ರೂಪಾಯಿ ಹಾಕಿದೆ. ಈಗ ಅದು ಒಟ್ಟಿಗೆ 90,000 ರೂಪಾಯಿ ಆಗಿದೆ ಅಕೌಂಟಿಗೆ. ಸರ್, ಗುರುಗಳು ನೀವು ಫಸ್ಟ್ ಕ್ಲಾಸ್ ಬಂದಾಗ ಮನೆ ಬಜೆಟ್ ಬರೀರಿ ಅಂತ ಹೇಳಿದ್ರು. ಬಜೆಟ್ ನ ನೀವು ಬರೆದುಕೊಳ್ಳಿ, ತಿಳಿದುಕೊಳ್ಳಿ, ನಿಮ್ಮ ಖರ್ಚುಗಳು ದಿನನಿತ್ಯ ಏನು ಬರೀತಿದ್ರು ಸರ್. ನಾನು 20 ವರ್ಷ ಬರೀತಾ ಇದ್ದೀರಾ? ನನಗೆ ಅರ್ನಿಂಗ್ ಅದು ನನಗೆ ಗೊತ್ತಾಗಿಲ್ಲ ಸರ್. ನನಗೆ ಡೈಲಿ ತಿಂಗಳಿಗೆ ಬರೋದು 70,000 ರೂಪಾಯಿ ಆಗ್ತದೆ ಸರ್. ಇದು ಲೆಕ್ಕೆಲ್ಲ ಬರೆದಿಟ್ಟು ಗೊತ್ತಾದ್ಮೇಲೆ ಈಗ ನನ್ಗೆ ಒಳ್ಳೆ ಇದು ಆಗ್ತದೆ, ಒಳ್ಳೇದಾಗಿದೆ. ಮತ್ತೆ ನಾನು ವ್ಯಾಪಾರ ಮಾಡುವಾಗ ಮುಂಚೆ ಎಲ್ಲ ಮೆಡಿಟೇಷನ್ ಮಾಡ್ತೀನಿ. ನಾನು ಹೋಗುವಾಗ ಮತ್ತೆ ಪ್ರತಿ ಸಲ ಇದೇ ಜ್ಞಾನದಲ್ಲಿ ಇರ್ತೀನಿ. ವ್ಯಾಪಾರ ಮಾಡ್ತಾ ಇರುವಾಗ ನನಗೆ ಹೆಚ್ಚು ವ್ಯಾಪಾರ ಹರಿದು ಬರಾಕತ್ತಿದ್ರು. ಎಲ್ಲಾದ್ರೂ ನಾನು ಏನು ಅನ್ಕೊಂಡಿದ್ದು ಏನು ಮಾಡ್ತೀನಿ, ತಿಂಡಿ ಮನೆಯಿಂದ ಪ್ರಾಡಕ್ಟ್ ಮಾಡ್ತಿದ್ದಿಲ್ಲ. ನಾನು ಗುರುಗಳ ಆಪರೇಷನ್ ಮಾಡಿ ಮನೆಯಿಂದ ತಿಂಡಿ ಮಾಡ್ತೀನಿ, ಅದೆಲ್ಲ ಒಳ್ಳೇದಾಗ್ತದೆ, ಒಳ್ಳೆ ಸೇಲ್ ಆಗ್ತದೆ.
ಹೆಚ್ಚು ಓಕೆ ಸರ್, ಗುರುಗಳು ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತಾರೆ. ಹೌದು ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ನಮಗೆ ಒಳ್ಳೆಯದು. ಬೆಳಗ್ಗೆ ಎದ್ದು ನಾವು ಅಹಂ ಬ್ರಹ್ಮೇಶ್ವರ, ನಾವ ದೇವರು, ನಮ್ಮನ್ನು ನಾವು ತಿಳ್ಕೊಂಡಿದ್ದಿಲ್ಲ. ನಾವು ಇಷ್ಟವರೆಗೆ ಗುರುಗಳ ಹತ್ರ ಬಂದು ನಾವೆಲ್ಲ ಇದನ್ನ ಅರ್ಥ ಮಾಡ್ಕೊಂಡಿದ್ವಿ. ನಾವೇ ನಮ್ಮ ದೇವರನ್ನು ಇಷ್ಟವರೆಗೆ ಯಾರು ಗೊತ್ತಿರಲಿಲ್ಲ. ನಾವು ಇದು 10 ವರ್ಷದಿಂದ ನಮಗೆ ಈ ಗುರುಗಳು ಸಿಕ್ಕಿದ್ರೆ ನಾವು ಇನ್ನು ಎಷ್ಟೋ ಕೋಟ್ಯಾಧಿಪತಿ ಸರ್. ಈಗ ನಮ್ಮ ಮಕ್ಕಳಿಗೆ ಕರ್ಕೊಂಡ್ ಬಂದಿಲ್ಲ ಸರ್. ನಮ್ಮ ಮಕ್ಕಳಿಗೆ ಯಾರು ತಿಳಿಲ್ಲ, ನಮಗಿನ್ನೂ ಅದ್ರ ಇದು ಆಗ್ಲಿಲ್ಲ ಅಂತ ಇದು ಮಾಡಿದ್ವಿ. ಹಾಗೆ ಸೂಪರ್ ಸೂಪರ್ ಸರ್. ಮತ್ತೆ ಇವತ್ತಿನ ಕ್ಲಾಸ್ ಮತ್ತೆ ಇರುವೆ ಒಂದು ಉದಾಹರಣೆ ಕೊಟ್ಟರು. ಇರುವೆ ಹೇಗೆ ಅದ್ರ ಊಟನು 6 ತಿಂಗಳಿಗೆ ಶೇಖರಣೆ ಮಾಡಿ ಇಡುತ್ತೋ, ಕರೆಕ್ಟ್ ಅಲ್ವಾ? ಮಳೆ ಟೈಮಲ್ಲಿ ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ. ಅದರಿಂದ ನೀವೇನು ಕಲ್ತಿದ್ದೀರಾ? ಯಾವ್ದ್ರಿಂದ ಸರ್? ಅದು ಇರುವೆ ಅದ್ರ ಊಟನ ಹೇಗೆ ಶೇಖರಣೆ ಮಾಡಿ ಇಡುತ್ತೋ 6 ಮಂತಿಗೆ, ಅದೇ ನಾವು ಅದೇ ತರ ಈಗ ನಾವು ಶೇಖರಣೆ ಮಾಡ್ಬೇಕು. ಈ ಬಿಗಿ ಬಂಡ ಆಗ್ಲಿ ಅದೆಲ್ಲ ಆಗ್ಲಿ, ಬೇರೆ ಬೇರೆಯಿಂದ ವ್ಯಾಪಾರ ಬಂದಾಗ ಬೇರೆ ಬೇರೆ ಸ್ವಲ್ಪ ಜಾಸ್ತಿ ಇನ್ಕಮ್ ಬಂದಾಗ ತೆಗೆದಿಟ್ಟು ಅದನ್ನೆಲ್ಲ ಇಂಪ್ರೂವ್ ಮಾಡ್ಬೇಕು ಸರ್. ಹೌದು, ಸೂಪರ್ ಸರ್. ಸರ್, ಈಗ ಆರೆಂಜ್ ಗಿಡ ನೀವು ನೆಟ್ರೆ ಏನ್ ಸಿಗುತ್ತೆ ಸರ್ ನಿಮ್ಗೆ? ನಮ್ಗೆ ಆರೆಂಜ್ ಗಿಡ ಫಲ ಸಿಗ್ತದೆ. ಆರೆಂಜ್ ಸಿಗುತ್ತೆ. ಈಗ ಮುಳ್ಳಿನ ಗಿಡ ಹಾಕ್ತೀರಾ, ಏನ್ ಸಿಗುತ್ತೆ ಸರ್ ನಿಮ್ಗೆ? ಮುಳ್ಳಿಂದ ಸಿಗುತ್ತೆ ಸರ್. ಮುಳ್ಳಿಂದ ಸಿಗುತ್ತೆ. ಮುಳ್ಳೆ ಸಿಗುತ್ತೆ ಸರ್. ಮತ್ತೇನು ಬೇರೆ ಇವತ್ತು ನೀವು ಆರೆಂಜ್ ಗಿಡ ಹಾಕಿದ್ರೆ ನಮ್ಗೆ ಫಲ ಕೊಡೋದು ಸರ್. ಮುಳ್ಳಿನ ಗಿಡಗೆ ಮುಳ್ಳು ಸಿಗುತ್ತೆ. ದುಡ್ಡಿನ ಗಿಡ ಬಿತ್ತರೆ ಏನ್ ಸಿಗುತ್ತೆ ಸರ್? ದುಡ್ಡು ಗಿಡದ್ರೆ ದುಡ್ಡು ಸಿಗುತ್ತೆ ಸರ್. ನಾವು ವ್ಯಾಪಾರ ಮಾಡಿದ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ ಸರ್. ಸೂಪರ್ ಸೂಪರ್ ಸರ್, ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಸರ್. ನಾವಿಲ್ಲಿ ಉತ್ತರಳ್ಳಿ AGS ಲೇಔಟ್ ಬೆಂಗಳೂರಿಂದ. ನಿಮ್ಮ ಹೆಸರು? ರವಿಕುಮಾರ್. ಸರ್, ಹೇಗೆ ಪರಿಚಯ ಆಯ್ತು ಗುರುಗಳದ್ದು? ಗುರುಗಳು ನಮ್ಮ ಮಿಸಸ್ ಅವ್ರು ಬಂದಿದ್ರು, ಅವ್ರು ಕರ್ಕೊಂಡು ಬಂದಿದ್ದಾರೆ. ನೀವು ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್ ಸರ್. ಗುರುಗಳ ಯೂಟ್ಯೂಬ್ ಚಾನಲ್ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ರಾ? 1 or 2 ಚಾನಲ್ಸ್ ಮಾತ್ರ ಫಾಲೋ ಅಪ್ ಮಾಡಿದ್ದೇನೆ. ಬಟ್ ನಾನು ಮೊದಲು ಒಂದು ಹೇಗೆ ಯಾವ ತರ ಯೂಸ್ಫುಲ್ ಇದೆ ಪ್ರೋಗ್ರಾಮ್ ಅಂತ ನೋಡಿ ನೆಕ್ಸ್ಟ್ ಆಮೇಲೆ ಫರ್ದರ್ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಬಂದಿದ್ದೀನಿ. ಸೂಪರ್ ಸರ್. ಸರ್, ಇವತ್ತಿನ ವರ್ಷ ಇಲ್ಲಿವರೆಗೆ ನಿಮ್ಗೆ ತುಂಬಾ ಇಷ್ಟವಾಗಿರೋ ಗುರುಗಳು ಹೇಳ್ಕೊಟ್ಟಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಅಲ್ಲ, ಅವರು ಏನಪ್ಪಾ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪಾಯಿಂಟ್ ಇದೆಯಲ್ಲ, ಹೌದು, ಅದು ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಕೊಟ್ಟಂತ ಎಕ್ಸಾಂಪಲ್, ಸಮುದ್ರದಲ್ಲಿ ನೀರು ಎತ್ಕೊಂಡ್ರೆ ಆ ನೀರು ಯಾವ ತರ ಎಕ್ಸಾಂಪಲ್ ಕೊಟ್ರಲ್ಲ, ಮೈಂಡ್ ಖಾಲಿ ಬಟ್ ಫುಲ್ ಮುಚ್ಚಲಾಕಿದ್ರೆ ಏನು ತಗೊಳಕ್ಕಾಗಲ್ಲ. ಹೌದು, ಅದು ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ಇಟ್. ಓಕೆ, ಸೂಪರ್ ಸರ್. ಇವತ್ತು ಮನೆ ಕಟ್ಟೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು ಇವತ್ತು. ಈಗ ಪಕ್ಷಿಗಳು ಹೇಗೆ ಗೂಡು ಕಟ್ಟುತ್ತೆ, ಹಾಗೂ ಪಕ್ಷಿಗಳು ಗೂಡು ಕಟ್ಟಿದಾಗ ಅವರು ಮನೆಯವ್ರು ಯಾರು ಹೇಳ್ಕೊಟ್ಟಿಲ್ಲ, ಇಂಜಿನಿಯರ್ ಓದಿಲ್ಲ, ಏನಿಲ್ಲ, ಮನೆ ಚೆನ್ನಾಗಿ ಕಟ್ಟುತ್ತವೆ. ನೇಚರ್ ಅವರ ಪ್ರಕೃತಿ ಇದರಿಂದಾನೆ ಬೈ ನೇಚರ್ ಅವೇ ಮನೆ ಕಟ್ಕೊಂಡಿದ್ದಾವೆ. ಈಗ ನಿಮ್ಗೆ ಧೈರ್ಯ ಬರ್ತಾ ಇದೆ ಸರ್ ಮನೆ ಕಟ್ಬೋದು ಅನ್ನೋದು? ಮನುಷ್ಯ ಆದ್ಮೇಲೆ ಎಲ್ಲಾ ರೀತಿಯಲ್ಲೂ ಎಲ್ಲಾನು ಮಾಡ್ಬೇಕು, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ಅಂತಂದ್ರೆ ಗೈಡೆನ್ಸ್ ತಗೊಂಡು ಮಾಡ್ತೀವಿ. ಯಾಕಂದ್ರೆ ನಾವು ಜನರಲಿ ನಾವು ಇಂಡಿಪೆಂಡೆಂಟ್ ಬದುಕಲ್ಲ, ವಿ ಆರ್ ಆಲ್ ಡಿಪೆಂಡೆಂಟ್ಸ್. ಪ್ರಪಂಚದಲ್ಲಿ ಮನುಷ್ಯ ಮಾತ್ರ ಡಿಪೆಂಡೆನ್ಸ್ ಆನ್ ಅದರ್ಸ್, ವಿ ಆರ್ ಕಾಪಿಂಗ್ ಅದರ್ಸ್. ಎಜುಕೇಶನ್ ತಗೊಳ್ಳಿ, ವಿ ಆರ್ ಕಾಪಿಂಗ್. ಪ್ರತಿಯೊಂದು ಮಾಡಲ್ಸ್ ಏನೋ ಸ್ಟೈಲ್ಸ್ ಎಲ್ಲಾನು ಬೇರೆಯವ್ರ ಹತ್ರ ಕಾಪಿ ಮಾಡ್ಕೊಂಡು ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ನಮ್ಮ ಕೈಲಿ ಆಗುತ್ತೆ ಅದನ್ನ ನಾವು ಅಳವಡಿಸ್ತಾ ಇದ್ದೀವಿ. ಸರ್, ಇವತ್ತು ತಾಯಿ ಪ್ರೀತಿಯ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಹೇಳ್ಕೊಟ್ಟಿದ್ದಾರೆ. Yes, definitely. What he said is true. ತಾಯಿನ ಪ್ರೀತಿ ಬಗ್ಗೆ ವಿ ಕ್ಯಾನಾಟ್ ಎಕ್ಸ್ಪ್ಲೈನ್ ಜನರಲಿ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಆಗ್ಲಿ ಬೇರೆಯವ್ರು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಕೂಡ ನಮ್ಗೆ ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವರಿಗೆ ಮೋಸ್ಟ್ ಬಿದ್ದವರಿಗೆ ಅರ್ಥ ಆಗುತ್ತೆ. ಓಕೆ, ಸರ್, ದುಡ್ಡಿನ ಪ್ರೀತಿ ಮಾಡ್ತಿದ್ರೆ ಸರ್ ಇದಕ್ಕೆ ಮುಂಚೆ ನೀವು? ಎಸ್, ಸಿ ನಾನು ಐ ಆಮ್ ಆಲ್ಸೋ ಎ ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ಐ ನೋ ದ ವ್ಯಾಲ್ಯೂ ಆಫ್ ಮನಿ. ಯಾಕಂದ್ರೆ ಈಗ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ತಾರೆ. ಸಿ ವಿತೌಟ್ ಮನಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲಿವ್. ಯಾಕಂದ್ರೆ ಒಂದು ವಿಲೇಜ್ ಅಂತಂದ್ರೆ ಅಲ್ಲಿ ಎಲ್ಲಾರು ಪರಿಚಯ ಇರ್ತಾರೆ, ಎಲ್ಲಾರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಮನಿ ಇದ್ರೆ ಸಹ ಜೀವನ ಮಾಡ್ಬೋದು. ಆದ್ರೆ ಸಿಟಿ ಮತ್ತೆ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ವಿತೌಟ್ ಮನಿ ವಿ ಕ್ಯಾನಾಟ್ ಲಿವ್, ಬಿಕಾಸ್ ಇಟ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೆಷರ್ ಆಫ್ ವ್ಯಾಲ್ಯೂ. ಹಾಗಾಗಿ ಎಲ್ಲೂ ಹೋದ್ರೂ ನಮ್ಮ ಪರಿಚಯಸ್ಥರು ಇರೋದಿಲ್ಲ. ಹಾಗಾಗಿ ನಾವು ವಿತೌಟ್ ಮನಿ ವಿ ಕ್ಯಾನಾಟ್ ಲಿವ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲಿವ್. ಹಾಗಾಗಿ ಮನಿ ಮಂತ್ರ ಇಸ್ ಮೋಸ್ಟ್ ಹೆಲ್ಪ್ಫುಲ್. ಎಲ್ಲರೂ ಅದನ್ನ ಫಾಲೋ ಅಪ್ ಮಾಡ್ಕೊಂಡ್ರೆ, ಎಲ್ಲಾರು ಅದನ್ನ ಮೆಡಿಟೇಷನ್ ಮಾಡಿ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ, ಎಲ್ಲರೂ ಇಂಪ್ರೂವ್ ಆಗುತ್ತೆ, ನಾವು ಇಂಪ್ರೂವ್ ಆಗ್ಬೋದು. ಇವನ್ ಪ್ರತಿಯೊಂದು ನಮ್ಮ ನಾಡು ಇಂಪ್ರೂವ್ ಆಗುತ್ತೆ, ದೇಶನೂ ಇಂಪ್ರೂವ್ ಆಗುತ್ತೆ. ಎವ್ರಿಥಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಕ್ಲಾಸ್ ಹೆಸರು ಮನಿ ಇಸ್ ಹ್ಯಾಪಿನೆಸ್. Yes, definitely. Say without money we cannot live. Actually speaking, at present world everything goes by money.
ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಎಷ್ಟು ಅವು ಕ್ವಾಲಿಫೈಡ್ ಅನ್ನೋದ್ರ ಬಗ್ಗೆ ಜನ ಯಾರು ಆಸಕ್ತಿ ತೋರಿಸಲ್ಲ. ಹೌದು, ಅವು ರಿಚ್ ಯು ಆರ್, ಅವು ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ದಟ್ ಈಸ್ ಎಲ್ಲ ನೋಡ್ತಾರೆ. ಅದನ್ನ ನೋಡಿ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮ ಮಾತು ಕೇಳ್ತಾರೆ. ಹೌದು, ನಿಮ್ಗೆ ದುಡ್ಡಿಲ್ದಾನೆ ನೀವು ಎಷ್ಟೇ ಕ್ವಾಲಿಫೈ ಆಗಿ ನಾಲೆಜ್ ಇದ್ರೂ ಸಹ ಜನ ನಿಮ್ಮ ಮಾತು ಕೇಳೋದಿಲ್ಲ. ಅದನ್ನ ನಾನು ಅನುಭವಿಸಿದ್ದೇನೆ. ಐ ಹ್ಯಾವ್ ಸೀನ್ ಇನ್ ದ ಸೊಸೈಟಿ ಇಟ್ ಇಸ್ ಗೋಯಿಂಗ್ ಆನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಒಳ್ಳೆದಾಗ್ಲಿ.